ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಹೋಗ್ತಾರಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಟ್ರೈನಲ್ಲಿ ಹೋಗ್ಬಿಟ್ಟು ಒಂದು ವ್ಲಾಗ್ಸ್ ಮಾಡೋಣ ಅಂತ ಹೋಗ್ತಾರಂಥದ್ದು. ನಾನು ಹೋಗಿದ್ದು ಸಂಡೇ ಆಗಿದ್ದರಿಂದ ನಮ್ಮ ಹಾಸನಿಂದ ರಶ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ರಶ್ ಏನಿರಲಿಲ್ಲ ಜಾಸ್ತಿ. ಸೊ ನೋಡ್ಬೋದು ಯಾವ ರೀತಿ ಇದೆ ನಮ್ಮ ಹಾಸನದ ರೈಲ್ವೆ ಸ್ಟೇಷನ್ ಅಂತ. ಸೊ ಇಲ್ಲಿಂದ ನಾವಿವಾಗ 10:15ಗೆ ಟ್ರೈನ್ ಇದೆ. ಸೊ 10:15ಗೆ ಹತ್ತಿದ್ರೆ ಇಲ್ಲಿಗೆ ಹೋಗುತ್ತೆ ಮಧ್ಯಾಹ್ನ 3 ಗಂಟೆ ಹತ್ರ ಆಗುತ್ತೆ, 2:30 3 ಗಂಟೆ. ಬಟ್ ಹೆವಿ ಲಾಂಗ್ ಜರ್ನಿ ಅಂತ ಏನಲ್ಲ, ಶಾರ್ಟ್ ಜರ್ನಿನೇ, ಬಟ್ ಲಾಂಗ್ ಪೀರಿಯಡ್ ಆಗುತ್ತೆ. ಯಾಕಂದರೆ ಘಾಟ್ ಸೆಕ್ಷನಲ್ಲಿ ತುಂಬ ಸ್ಲೋಗಿ ಹೋಗೋದ್ರಿಂದ ನಮಗೆ ಬೇಗ ಟೈಮ್ ಹೋಗೋದು ಗೊತ್ತಾಗಲ್ಲ. ಬಟ್ ಸೀನರಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಯಾವುದೇ ಟೈಮಿಂದು ಜಾಸ್ತಿ ಆಯಿತು ಅಂತ ಏನೂ ಅನಿಸಲ್ಲ. ಇವಾಗ 10:15 ಟ್ರೈನ್ ಇದು. ಈ ಟ್ರೈನ್ ಹೆಸರು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಅಂತ. ಇದು ಭಾನುವಾರ ಮತ್ತು ಮಂಗಳವಾರ, ಗುರುವಾರ ಹೋಗುತ್ತೆ. ವಾರದಲ್ಲಿ 3 ದಿನ ಮಾತ್ರ. ಇನ್ನು ಮಂಗಳೂರು ಜಂಕ್ಷನಿಂದ ಒಂದು ಎಕ್ಸ್ಪ್ರೆಸ್ ಬರುತ್ತೆ, ಅದು ವೀಕ್ಲಿ ಬರುತ್ತೆ ಅದು. ಸೊ ಅದು ಶನಿವಾರ ಮಾತ್ರ ಬರುತ್ತೆ. ಇನ್ನು ಕಾರವಾರ ಎಕ್ಸ್ಪ್ರೆಸ್ ಅಂತ ಸೋಮವಾರ ಮತ್ತು ಇನ್ನು ಬುಧವಾರ, ಶುಕ್ರವಾರ, ಅಂದರೆ ಎಲ್ಲ ದಿನವೂ ಈ ಟ್ರೈನ್ 10:15ಗೆ ಹೊರಡುತ್ತೆ ಹಾಸನಿಂದ. ಬಟ್ ಅದರಲ್ಲಿ 3 ಟ್ರೈನ್ಗಳು ಮಾತ್ರ ಅಂದರೆ ಬರೋವಂಥದ್ದು. ಅದು 3 ಟ್ರೈನ್ಗಳು ಒಂದು ವೀಕಲ್ಲಿ ಡಿವೈಡ್ ಮಾಡ್ಕೊಂಡಿರೋವಂಥದ್ದು, ಯಾವ್ಯಾವ ದಿನ ಒಂದೊಂದು ಟ್ರೈನ್ ಬರೋ ಥರ. ಸೊ ಇದು ಭಾನುವಾರ ಹೋಗ್ತಾರೋದು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಅಂತ. ಇದು ಮಂಗಳೂರಿಗೆ ಹೋಗಿ ತಲುಪೋ ಹೊತ್ತಿಗೆ ಸಂಜೆ 4:15 5 ಗಂಟೆ ಆಗುತ್ತೆ. ನೋಡ್ಬೋದು, ಇದು ಸಕಲೇಶ್ಪುರ ರೈಲ್ವೆ ಸ್ಟೇಷನು. ನಮ್ಮ ಕಾರವಾರ ರೈಲ್ವೆ ಸ್ಟೇಷನ್ ಏನು ಬ್ಯೂಟಿಫುಲ್ ಆಗಿದೆ, ಸೊ ಅದೇ ರೀತಿ ಇರುವಂಥ ರೈಲ್ವೆ ಸ್ಟೇಷನ್ ಇದು. ಈಗ ಮಳೆ ಇಲ್ಲ, ಬಟ್ ಮುಂದೆ ಮಳೆ ಬರುತ್ತೆ. ಅದು ಏನು ಸಖತ್ತಾಗಿ ಕಾಣುತ್ತೆ ಅಂದರೆ ಸೀನರಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ. ಬಟ್ ಇದರಲ್ಲಿ ಯಾವುದನ್ನು ವಾಯ್ಸನ್ನು ಸಹ ಮ್ಯೂಟ್ ಮಾಡಲ್ಲ, ಯಾಕಂದರೆ ಜನ ಕಿರ್ಚಾಡೋವಂಥದ್ದು, ಜನ ಎಂಜಾಯ್ ಮಾಡೋ ಫೀಲ್ ಇದೆಯಲ್ಲ, ಸೊ ಅದೇ ಸಪ್ರೇಟು. ಅಲ್ಲಿ ಮೇನ್ ರೋಡ್ ಕಾಣ್ತಿರೋಂಥದ್ದು. ಸೊ ಅದನ್ನೆಲ್ಲ ಹಾಗೇನೇ ಹಾಕ್ತೀನಿ. ನೋಡ್ಬೋದು ಮಳೆ ಎಷ್ಟೊಂದು ಬರ್ತಾಯಿದೆ ಅಂತ. ಇನ್ನು ಇಲ್ಲೆಲ್ಲ ಟನಲ್ ಇದೆ, ಒಂದು ಎಡಕುಮಾರಿ ರೈಲ್ವೆ ಸ್ಟೇಷನ್ ಅಂತ ಇದೆಯಲ್ಲ, ಸೊ ಅಲ್ಲಿಗೆಲ್ಲ ಟ್ರಕ್ಕಿಂಗೆಲ್ಲ ಹೋಗ್ತಾರೆ. ಬಟ್ ಪರ್ಮಿಷನ್ ಇಲ್ಲದಲ್ಲೇ ಹೋದರೆ ಫೋನೆಲ್ಲ ಕಿತ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಆ ಎಡಕುಮಾರಿ ರೈಲ್ವೆ ಸ್ಟೇಷನ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ನೋಡ್ಬೋದು ಮಳೆ ಶುರುವಾಯಿತು. ಇನ್ನೂ ಸ್ವಲ್ಪ ಮಾತು ಕಮ್ಮಿ ಆಗಲಿ, ಜನ ಕಿರ್ಚಾಡೋದಾಗಲಿ, ಆ ಟ್ರೈನ್ ಸೌಂಡು, ಸೊ ಅದನ್ನು ಕೇಳ್ತಾ ಹೋಗೋಣ.
ನೋಡಿದ್ರಲ್ವಾ ಯಾವ ರೀತಿ ಇದೆ ಅಂತ. ಇದು ಬೆಂಗಳೂರಿಂದ ಮಂಗಳೂರವರೆಗೂ ಒಟ್ಟು 58 ಟನಲ್ಗಳು ಬರ್ತವೆ, ಅಂದರೆ ಸುರಂಗ ಮಾರ್ಗಗಳು. ಸೊ ಅದರಲ್ಲಿ ಒಂದು ಟನಲ್ಲು 11 ಕಿಲೋಮೀಟರ್ ಲೆಂತ್ ಬರುತ್ತೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಸೀನರಿ ಅಂತ. ಮಳೆ ಟೈಮಲ್ಲಿ ಹೋದರೆ ಮತ್ತಿನ್ನು ಸೋನೆ ಮಳೆ ಬರೋ ಟೈಮಲ್ಲಿ ಹೋದ್ರಂತೂ ಸಖತ್ತಾಗಿರುತ್ತೆ. ಇದರಲ್ಲಿ ನಮ್ಮ ಏನು ಸೌತ್ ವೆಸ್ಟರ್ನ್ ಘಾಟ್ ಇದೆ, ಸೊ ಅದರಲ್ಲಿ ಬರುವಂಥ ಜಲಪಾತಗಳು ಮತ್ತಿನ್ನು ಸುರಂಗ ಮಾರ್ಗ, ಆ ಸೀನರಿ ಅಂತೆಲ್ಲ ನೋಡ್ಕೊಂಡು ಹೋಗೋದೇ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಮಂಜು ಬೀಳ್ತಾರಂತಂದರೆ ಫಾಗ್ ಬೀಳ್ತಾ ಇರುತ್ತಲ್ಲ, ಸೊ ಅದೆಲ್ಲ ನೋಡೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇನ್ನೂ ಜಾಸ್ತಿ ಮಳೆ ಟೈಮಲ್ಲಿ ಹೋದ್ರಂತೂ ಈ ಫಾಲ್ಸ್ಗಳೆಲ್ಲ ತುಂಬಿ ಹರಿತಾ ಇರ್ತದೆ. ಸೊ ಅದನ್ನು ನೋಡೋದೇ ಒಂದು ಚಂದ ಅಂತಲೇ ಹೇಳ್ತೀನಿ. ಇನ್ನು ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯದಲ್ಲಿ ಮಧ್ಯೆ 5 ರೈಲ್ವೆ ಸ್ಟೇಷನ್ಗಳು ಬರುತ್ತೆ. ದೋಣಿಗಲ್ ಮತ್ತಿನ್ನು ಕಡಗರವಳ್ಳಿ ಮತ್ತಿನ್ನು ಎಡಕುಮಾರಿ, ಅರೆಬೆಟ್ಟ ಮತ್ತು ಶಿರಿಬಾಗಿಲು ಅಂತ. ಸೊ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಸಣ್ಣ ಪುಟ್ಟದಾಗಿ ಸ್ಟಾಪ್ ಕೊಟ್ಕೊಂಡೇ ಹೋಗ್ತಾರೆ. ಬಟ್ ಅದರಲ್ಲಿ ತುಂಬ ಅಂದರೆ ತುಂಬ ಫೇಮಸ್ಸು ಎಡಕುಮಾರಿ ರೈಲ್ವೆ ಸ್ಟೇಷನು. ಮತ್ತಿನ್ನು ಅರೆಬೆಟ್ಟನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀನರಿ. ಬಟ್ ಅಲ್ಲೆಲ್ಲ ಜಾಸ್ತಿ ಇಳಿಯೋಕ್ಕಾಗಲ್ಲ, ಜಸ್ಟ್ ನೋಡ್ಬೋದು ಟನಲ್ಗಳನ್ನ. ಬಟ್ ವಿತೌಟ್ ಪರ್ಮಿಷನು ಅಲ್ಲಿ ಯಾರಿಗೂ ಅಲೋ ಮಾಡಲ್ಲ, ಯಾಕಂದರೆ ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾ ಮತ್ತಿನ್ನು ಅದು ತುಂಬ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಟ್ರೆಕ್ಕಿಂಗೆಲ್ಲ ಮಾಡೋದಕ್ಕೆ. ಸೊ ಹಂಗಾಗಿ ಯಾರಿಗೂ ಬಿಡಲ್ಲ. ಮತ್ತಿನ್ನು ಏನದು ಫಾರೆಸ್ಟ್ ಏರಿಯಾ ಇದೆ, ಸೊ ಕಾಡು ಪ್ರಾಣಿಗಳು ಜಾಸ್ತಿ ಇರ್ತವೆ ಅಂತ ಯಾರಿಗೂ ಸಹ ಬಿಡಲ್ಲ. ಇನ್ನು ಟ್ರೈನಲ್ಲಿ ಹೋಗ್ತಾ ಶಿರಡಿ ಘಾಟ್ ರೋಡ್ ಕಾಣುತ್ತೆ. ಮತ್ತಿನ್ನು ಅಲ್ಲಿ ಚೌಡೇಶ್ವರ ದೇವಸ್ಥಾನ ಇದೆಯಲ್ಲ, ಸೊ ಅದು ಕೆಲವೊಂದು ಸಣ್ಣ ಪುಟ್ಟ ಫಾಲ್ಸ್ಗಳು ಮತ್ತಿನ್ನು ಚೌಡೇಶ್ವರ ದೇವಸ್ಥಾನ ಹತ್ರ ಇರುವಂಥ ಒಂದು ದೊಡ್ಡ ಫಾಲ್ಸ್ ಇದೆ. ಸೊ ಆ ಫಾಲ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ನೀವು ಟ್ರೈನಲ್ಲಿ ಹೋಗೇ ಫೀಲ್ ಮಾಡಬೇಕು. ಸಾಧ್ಯ ಆದಷ್ಟು ಯಾರಾದರೂ ಮಂಗ್ಳೂರಿಗೆ ಹೋಗೋವಂಥರಿದ್ರೆ ರಾತ್ರಿ ವೇಳೆ ಹೋಗೋದ್ಕಿಂತ ಹಗ್ಲೊತ್ತು ಹೋಗಿ. ಸೊ ಹಗ್ಲೊತ್ತು ಹೋದರೆ ನಿಮಗೆ ಈ ಸೀನರಿ ಎಲ್ಲ ನೋಡ್ಬೋದು. ವಿತೌಟ್ ಮಳೆ ಇಲ್ಲ ಅಂದರೂ ಸಹ, ಬೇಸಿಗೆಯಲ್ಲಿ ಹೋದ್ರೂ ಸಹ ಸೀನರಿ ಹಂಗೆ ಕಾಣುತ್ತೆ. ಬಟ್ ಮಳೆ ಟೈಮಲ್ಲಿ ಹೋದರೆ ಏನು ಅಂದರೆ ಫಾಗೆಲ್ಲ ಬೀಳೋದ್ರಿಂದ ಮತ್ತಿನ್ನು ಮಳೆ ಆ ಫೀಲು, ಟ್ರೈನ್ ಹೋಗೋ ಸೌಂಡಿಗೆ ಸಖತ್ತಾಗಿ ಕಾಣುತ್ತೆ. ಅದರ್ವೈಸ್ ನೀವು ಯಾವಾಗ ಹೋದ್ರೂ ಈ ಸೀನರಿ ಹಂಗೆ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಸಾಧ್ಯದಷ್ಟು ಟ್ರೈನಲ್ಲಿ ಹೋಗೋಂಥರು ಕವರ್ಗಳು ಬಾಟ್ಲ್ಗಳೆಲ್ಲ ಆಚೆ ಎಸೆಯೋದಕ್ಕಿಂತ ತಮ್ಮ ಬ್ಯಾಗಲ್ಲಿ ಹಾಕ್ಕೊಂಬಂದು ಎಲ್ಲಾದರೂ ಡಸ್ಟ್ಬಿನ್ನಿಗೆ ಹಾಕಿದ್ರೇ ಬೆಟರ್. ಯಾಕಂದರೆ ಅಲ್ಲಿ ಯಾರೂ ಕ್ಲೀನ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರೈಲ್ ರೂಟ್ ಹೋಗೋ ಜಾಗದಲ್ಲೆಲ್ಲ ತುಂಬ ಕವರ್ಗಳು ಪ್ಲಾಸ್ಟಿಕ್ ಎಲ್ಲ ಬಿದ್ದಿದೆ.
ಇವಾಗ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಬಂತು. ಇದನ್ನು ಸುಬ್ರಹ್ಮಣ್ಯ ರೋಡ್ ಅಂತಲೂ ಕರೀತಾರೆ. ಇಲ್ಲಿಂದ ದೇವಸ್ಥಾನ 12 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಇಲ್ಲಿಂದ ಬಸ್ಗಳು ವ್ಯವಸ್ಥೆ, ಆಟೋಗಳ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಟ್ರೈನ್ ಬಂದಂಥ ಸಮಯದಲ್ಲಿ ಎಲ್ಲ ರೆಡಿ ಇರ್ತಾರೆ. ಸೊ ಅದು ಬಿಟ್ಟರೆ ನಿಮ್ಗೆ ಬೇರೆ ಟೈಮಲ್ಲಿ ಹೋಗ್ತೀನಿ ಅಂದರೆ ನಿಮಗೆ ಯಾವುದೂ ಅಲ್ಲಿ ವೆಹಿಕಲ್ ಸಿಗೋಲ್ಲ. ಟ್ರೈನ್ ಬರೋ ಟೈಮಿಂಗ್ಸಲ್ಲಿ ಮಾತ್ರ ನಿಮಗೆ ವೆಹಿಕಲ್ಗಳು ಸಿಗುತ್ತೆ. ಸೊ ಇವಾಗ ಇಲ್ಲಿಂದ 12 ಕಿಲೋಮೀಟ್ರ್ ದೇವಸ್ಥಾನ ಆಗುತ್ತೆ. 30 ರೂಪಾಯಿ ಚಾರ್ಜ್ ತೊಗೋತಾರೆ. ಸೊ ನೋಡ್ಬೋದು ಕುಮಾರಧಾರ ತುಂಬಿರುವಂಥದ್ದು. ಇದು ಕುಕ್ಕೆ ಸುಬ್ರಹ್ಮಣ್ಯದ ಬಸ್ ಸ್ಟ್ಯಾಂಡು. ಸೊ ಸಂಡೇ ಬಂದರೆ ಇಲ್ಲಿ ಯಾವುದೇ ರೀತಿ ಬಸ್ಗಳು ಸಿಗೋಲ್ಲ. ಮತ್ತು ಇದು ಸುಬ್ರಹ್ಮಣ್ಯದಿಂದ ಸಂಡೇ ಹೋಗ್ತೀನಿ ನಾವು ರಿಟರ್ನು ಅಂದರೆ ಬಸ್ಸು ಟ್ರೈನ್ ಏನೂ ಸಿಗೋಲ್ಲ. ಸಾಧ್ಯ ಆದಷ್ಟು ವೀಕೆಂಡಲ್ಲಿ ಬರೋಕ್ಕಿಂತ ವೀಕ್ ಡೇಸಲ್ಲಿ ಬಂದೋದ್ರೆ ಬಸ್ಗಳು ವ್ಯವಸ್ಥೆ ಸಿಗುತ್ತೆ. ಇಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಂದೋಗಿ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ರಶ್ ಇರುತ್ತೆ. ನಾನು ದರ್ಶನ ಮುಗಿಸ್ಕೊಂಡು ಮತ್ತು ನಾನು ಹಿಂದೆ ಇರುವಂಥ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿಕೊಂಡು ಗುಂಡ್ಯಾಗೆ ಬಂದೆ ಬಸ್ಸಲ್ಲಿ. ಬಟ್ ನನಗೆ ಯಾವುದೋ ಬಸ್ಗಳು ಸಿಗಲಿಲ್ಲ. ಹಾಗಾಗಿ ನಾನು ಯಾವುದೋ ಒಂದು ಲಾರಿ ಕೈ ಹಿಡ್ಕೊಂಡು ಲಾರಿ ಹತ್ಕೊಂಡು ನಾನು ಹಾಸನ ತಲುಪಿದಾಯಿತು. ಬರೋ ಅಂಥವ್ರು ವೀಕ್ ಡೇಸಲ್ಲಿ ಬಂದರೆ ಒಳ್ಳೆಯದು. ಇನ್ನು ವೀಕೆಂಡಲ್ಲಿ ಬಂದರೆ ಬೆಳಗ್ಗೆ ಬೇಗ ಬಂದು ಹೋಗ್ಬೋದು. ಈ ಥರ ಟ್ರೈನ್ ಜರ್ನಿ ಎಂಜಾಯ್ ಮಾಡ್ತೀನಿ ಅಂದರೆ ಯಾವಾಗಾದರೂ ಬರ್ಬೋದು. ನೋಡ್ಬೋದು ಸಂಡೇ ಹೆವಿ ರಶ್ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನೋಡ್ಬೋದು ಇದು ಗುಂಡ್ಯ, ಹೆವಿ ಟ್ರಾಫಿಕ್ಕು ಮತ್ತು ಒಂದು ಬಸ್ ಇರಲಿಲ್ಲ. ಸೊ ಹಂಗಾಗಿ ನಾನು ಯಾವುದೋ ಒಂದು ಲಾರಿ ಹತ್ಕೊಂಡು ಸೀದಾ ಹಾಸನಿಗೆ ಬಂದಿದ್ದಾಗೋಯ್ತು.